ಚರಂಡಿ ನೀರೆಲ್ಲ ಬರ್ತೈತಿ ಇಲ್ಲಿ. ನದಿ ಅಂತೆ ನದಿ ಬಿಚ್ಚಬೇಕು. ಮಾತಾಡ್ಬೇಕಾದ್ರೆ ಯಾವತ್ತು ಕ್ಯಾಮ್ರಾ ನೋಡ್ಬೇಕು, ನಿನ್ನ ನೋಡ್ಕೋಬೇಡ. ಓಕೆ. ಮಾತಾಡ್ಬೇಕಾದ್ರೆ ಯಾವತ್ತು ಕ್ಯಾಮ್ರಾನೇ ನೋಡ್ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ನಮ್ದು ಟ್ಯಾಲೆಂಟ್ಗಳನ್ನ ಸ್ಕಿಲ್ಗಳನ್ನ ತೋರಿಸ್ಬೇಕಂದ್ರೆ ಏನಾದ್ರೂ ಒಂದು ಮಾಡ್ತಿರ್ಬೇಕಲ್ಲ. ಇವ ಯಾರೇ? ವಿನಯ್ ನನ್ನ ಕ್ಯಾಮ್ರಾಮ್ಯಾನು ಮತ್ತೆ ಫ್ರೆಂಡು ಮತ್ತೆ ಕುಚುಕು ಎಲ್ಲ ಆಗೋನ್ ಇವತ್ತು. ಸೊ ಇವತ್ತು ನಾವು ಒಂದು ಡಾನ್ಸ್ ವಿಡಿಯೋ ಶೂಟ್ ಮಾಡ್ತಿದೀವಿ. ಏನಾದ್ರು ಒಂದು ಮಾಡ್ಬೇಕಲ್ಲ, ಸುಮ್ಮನೆ ಖಾಲಿ ಕೂರಕ್ಕಿಂತ ಏನೋ ಒಂದು ಮಾಡೋದು ಒಳ್ಳೇದಲ್ವಾ ಅಂತ. ಸೊ ನಾವ್ ಇವಾಗ ಬಂದಿರೋ ಲೊಕೇಶನ್ ಬಂದು ಮ್ಯಾಜಿಕ್ ಮಾಲ್. ಕುವೈತಲ್ಲಿರೋ ಮ್ಯಾಜಿಕ್ ಮಾಲ್ ತುಂಬಾ ಫೇಮಸ್ ಐತೆ. ಈ ಲೊಕೇಶನ್ ಅಲ್ಲಿ ನೋಡ್ತೀವಿ ಯಾವ್ಯಾವ ತರ ಗುಡ್ ಕ್ವಾಲಿಟಿ ಬರುತ್ತೆ. ಇವಾಗ ಸಂಜೆ 5 ಗಂಟೆ ಬೈ ಕಡೆ ಸಂಜೆ 5 ಗಂಟೆ. ಇವಾಗ ಮುಗ್ದಲ್ಲಿ ಎಲ್ಲ ನೀರ್ ಇಳಿತೈತೆ, ಬಿಸಿಲು ಬೇರೆ ಹೆವಿ ಐತೆ. ಅಂದ್ರೆ ಇವಾಗ್ಲ ಹತ್ರ 38 ಡಿಗ್ರಿ ಟೆಂಪರೇಚರ್ ಅಲ್ಲಿ ಸ್ವಲ್ಪ ನಡ್ಕೊಂಡ್ ಬಂದ್ವಲ್ಲ, ಸ್ವಲ್ಪ ಬಿಸಿಲೆಲ್ಲ ಇರುತ್ತೆ. ಸೊ ಇವತ್ತು ಶೂಟಿಂಗ್ ಹೆಂಗಾಯ್ತು ಅಂತ ನಾನು ಈ ಲಾಗ್ ಅಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಂಗೆ ನಾನು ಫುಲ್ ವಿಡಿಯೋನ ಎಲ್ಲ ಶೂಟ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ಇರ್ತೀನಿ, ನೋಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆನ್ ಮಾಡಿದೆ. ಓಕೆ, ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ, ಖರ್ಚು ಐತೆ. ಅದಕ್ಕೆ ಖರ್ಚು ಬೇರೆ ತಗೊಂಡ್ ಬಂದಿದ್ವಿ. ಟಚ್ ಅಪ್ ಮಾಡ್ಬೇಕು. ಈ ದೊಡ್ಡ ದೊಡ್ಡ ಮೂವಿಗಳೆಲ್ಲ ಮಾಡ್ತಾರಲ್ಲ ಟಚ್ ಅಪ್, ಸೇಮ್ ಹಂಗೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಷ್ಟ್ ಶಕೆ ಆಗುತ್ತೆ ಗೊತ್ತಾ ಈ ಡಾನ್ಸ್ ಮಾಡ್ಬೇಕಂದ್ರೆ. ಇಲ್ಲಿ ನೋಡಿ, ಇಲ್ಲಿ ನಂಗೆ ಇಲ್ಲಿ ನೀರ್ ಕಿತ್ಕೊಂಡು ಇಳಿತೈತೆ. ಈ ವೆದರ್ ಅಲ್ಲಿ ಡಾನ್ಸ್ ಮಾಡೋಕಂದ್ರೆ ತುಂಬಾ ಕಷ್ಟ. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಏನೋ ಒಂದ್ ಆಗುತ್ತೆ ಅಂತ. ನಮ್ ವಿನಿ ಇವತ್ತು ಕ್ಯಾಮ್ರಾಮನ್, ಅವ್ನ ಪೇಷನ್ಸ್ ಇಂದ ಕ್ಯಾಮ್ರಾ ವಿಡಿಯೋ ಮಾಡ್ತಾವನೆ. ಅದ್ರ ಜೊತೆಗೆ ಈ ಲಾಗ್ ಕೂಡ ನಮ್ಮ ಮೂಮೆಂಟ್ಗಳನ್ನ ಪ್ರತಿಯೊಂದು ತೋರಿಸ್ತೀವಿ, ಹೆಂಗೆ ಮೂಮೆಂಟ್ ಬರುತ್ತೆ. ಸೊ ಇದೇನ ಒಂದು ಒಳ್ಳೆ ಲಾಗ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈ ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು. ನಮ್ಮ ಈ ಡಾನ್ಸ್ ಪ್ರಯತ್ನ ಹೆಂಗಿರುತ್ತೆ ಅಂತ ನೋಡ್ತಾ ಇರಿ, ಹಂಗೆ ತೋರಿಸ್ತಾ ಇರ್ತೀವಿ ಅಷ್ಟೇ. ನಾವು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತೀನಿ ರೀ. ನಮ್ಮ ವಿನಿ ಉತ್ತರ ಕರ್ನಾಟಕದ ಅದನ್ರಿ. ಹಂಗಾಗಿ ನಾವಿಲ್ಲಿ ತುಂಬಾ ಸಲ ಬಂದೀವ್ರಿ. ಗಿಚ್ಚರ್ತದ ಈ ವೆದರ್, ಈ ಮಾಲ್. ಹಂಗ ಈ ವಿಡಿಯೋದಾಗ ಒಳಗಡೆ ಹ್ಯಾಂಗ್ ಐತೆ ಅಂತ ತೋರಿಸ್ತೀವ್ರಿ, ನೋಡ್ಕೊಬಿಡ್ರಲ್ಲ. ಹಂಗ ನಮ್ ವಿನಯ್ ಏನ್ ಹೇಳ್ತಾನಂತೂ ಸ್ವಲ್ಪ ಕೇಳ್ರಲ್ಲ. ಬರ್ರಿ ಒಳಗಡೆದೆಲ್ಲ ತೋರಿಸ್ತೀವಿ ಇವಾಗ ನಿಮ್ಗೆ, ನೋಡ್ರಿ ಅಂತೆ. ಹಂಗ ಡಾನ್ಸ್ ವಿಡಿಯೋ ಹೆಂಗೆ ಕಿಚ್ ಬರ್ತಾ ಹಂಗೆ ಡಾನ್ಸ್ ವಿಡಿಯೋ ಯಾವ ತರ ಶೂಟ್ ಮಾಡ್ತೀವಿ ಅಂತ ಅದನ್ನು ನಿಮ್ಗೆ ತೋರಿಸ್ತೀವಿ. ಕಣ್ಣಾಗ ನೋಡ್ಕೊಬಿಡ್ರಿ. ಉತ್ತರ ಕರ್ನಾಟಕ ಸ್ಟೈಲ್ ನಾಗ ತೋರಿಸ್ತೀವಿ, ನೋಡ್ರಿ. ಎಂಜಾಯ್ ಜಲಿ ಜಲಿ. ನಮ್ಮ ಭಾಷೆ, ನಮ್ ಕನ್ನಡ ಭಾಷೆ ಹಿಂಗ್ ಮಾತಾಡಿದ್ರು ಚಂದ. ಅದು ಉತ್ತರ ಕರ್ನಾಟಕದಾದ್ರೂ ಅಷ್ಟೇ, ಮಂಗಳೂರದಾದ್ರೂ ಅಷ್ಟೇ, ಮಧ್ಯ ಕರ್ನಾಟಕದಾದ್ರೂ ಅಷ್ಟೇ, ನಮ್ ಕನ್ನಡ ಚಂದ ಅಲ್ವಾ. ಹಂಗ ನಾವು ಇವತ್ತು ಉತ್ತರ ಕರ್ನಾಟಕ ಶೈಲಿ ಒಳಗ ಮಾತಾಡಿ ನಿಮ್ಮನ್ನ ಮನರಂಜನೆ ಮಾಡ್ಬೇಕು ಅನ್ಕೊಂಡಿವ್ರಿ. ಬನ್ನಿ ನೋಡೋಣ ಹೆಂಗ್ ಮಾಡ್ತೀವಿ ಅಂತ ಗೊತ್ತಾಗ್ತದೆ ನಮ್ಗೆ. ಸ್ಲೋ ಮೋಷನ್ ಬೇಕಾ ಅಂದ್ರೆ ಕಾಲಿಂದ ನೀರ್ ಆಚೆಗೆ ದಾಟ್ತಿರುತ್ತಲ್ಲ ಆ ತರ. ಅದಾದ್ಮೇಲೆ ಒಂದು ಕೈ ಮತ್ತೆ ಗ್ಲಾಸಿನ ಮೂಮೆಂಟ್ ಬೇಕು ಸ್ಲೋ ಮೋಷನ್ ಅಲ್ಲಿ. ಮತ್ತೆ ಪ್ಯಾಂಟ್ ಮಡಿಸ್ತೀನಿ ಕಾಲ್ದು, ಅಲ್ಲಿ ವಾಕಿಂಗ್ ಸ್ಟೈಲ್ ಒಂದು ಬೇಕು, ಮತ್ತೆ ಸ್ಟೆಪ್. ಇವಿಷ್ಟನ್ನ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇವಾಗ ಸ್ವಲ್ಪ ಏನು ನಾವು ಅಂದ್ರೆ ಗಿಚ್ ಕಾಣಿಸಕತ್ತೈತಿ. ಆದ್ರೆ ಇಲ್ಲಿ ಒಂದು ಭಾಳ ಪ್ರಾಬ್ಲಮ್ ಏನಂದ್ರ ಹೆಂಗಸ್ರು ಮಕ್ಳು ಕ್ಯಾಪ್ಚರ್ ಮಾಡಂಗಿಲ್ಲ ನೋಡ್ರಿ. ಮತ್ತೆ ಅಲ್ಲವೇನಿ ಅದೊಂದು ಭಾಳ ತ್ರಾಸ ಆಗ್ತೈತಿ ಇಲ್ಲಿ. ಆದ್ರೆ ಅದ್ ಬಿಟ್ಟು ಪಬ್ಲಿಕ್ ಬಾಕಿ ನಮ್ಮ ಇಂಡಿಯನ್ಸ್ ಅವ್ರು ಇವರು ಶೂಟ್ ಮಾಡ್ರಿ ಯಾರು ಏನನ್ನಲ್ರಿ. ಇಲ್ಲಿ ಲೋಕಲ್ ಜನಗಳು ಅವ್ರನ್ನ ಕ್ಯಾಪ್ಚರ್ ಮಾಡಿದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಅದು ಹ್ಯೂಮನ್ ಸೇಫ್ಟಿ ಮತ್ತೆ ತಪ್ಪಲ್ಲ, ಅದು ಒಳ್ಳೇದು ಆ್ಯಕ್ಚುಲಿ. ಕ್ಯಾಪ್ಚರ್ ಮಾಡಬಾರ್ದು. ಸೊ ನಮ್ದು ಪರ್ಸ್ನಲ್ ಏನಿರುತ್ತೆ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡ್ಬೇಕಿಲ್ಲಿ ಅಷ್ಟೇ. ಎಂತ ಬಂದೆ ಎಲ್ಲ ಅರ್ಥ ಆಯ್ತಾ? ಬೇಗ ಬಾ. ನೋಡಿ ಜಾಗ ಐತಲ್ಲ ಇದು, ಈ ಕಟ್ಟೆ ಎಡ್ಜಲ್ಲಿ ನಿಂತ್ಕೊಂಡು ಮಾಡೋ ಸಖತ್ ಕಾಣಿಸ್ತದೆ. ಸೊ ಇವಾಗ ಸೂರ್ಯ ಹೋಗ್ಬಿಡ್ತ ಅನ್ಕೋ, ಈ ಬೀಚ್ ಲೊಕೇಶನ್ ಅಷ್ಟು ಅಟ್ರಾಕ್ಟ್ ಕಾಣಲ್ಲ. ನದಿ ಎಲ್ಲ ಗೊಚ್ಚ ನೀರ್ ಬಾ. ನದಿ ಅಂತೆ ನದಿ ನೋಡಿ, ಇಲ್ಲಿ ಹರಿತಾ ಇದ್ದಿಲ್ಲ, ಇದು ನದಿ ಅಂತವ್ ನಮ್ಮ ಹುಡ್ಗ. ಚರಂಡಿ ನೀರೆಲ್ಲ ಬರ್ತೈತಿ ಇಲ್ಲಿ. ನದಿ ಅಂತೆ ನದಿ. ಇವಾಗ ಎಂತ ಗೊತ್ತಾ, ಬಿಚ್ಚಬೇಕು. ಎಂತ ಇಲ್ಲಿ ಕುತ್ಕೊಂಡು ಬಿಚ್ಚೋನು ಚೂಸ್ ಬಿಚ್ಚಿ. ಇವಾಗ ಸರಿ ಆ ಸೂರ್ಯ ಆಸ್ತ ಆಗ್ಬಿಡುತ್ತೆ, ಅದಕ್ಕೆ ಬೇಗ ಬೀಚ್ ವ್ಯೂ ತಗೊಳ್ಳೋಂತ ಹೋಯ್ತಿದೀವಿ ನಾನು ವಿನಿ. ಬಾ, ಈ ಶೂಟಿಂಗ್ ಮಾಡ್ಬೇಕಂದ್ರೆ ಅಷ್ಟು ಕಷ್ಟ ಅಲ್ಲ ಗುರು. ಭಾರಿ ಕಷ್ಟ ಐತೆ. ಬಾ 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 ಬೇಗ ಬಾ. ವೆದರ್ ಚೆನ್ನಾಗೈತೆ, ಪಟ್ ಅಂತ ಶೂಟ್ ಮಾಡ್ಬಿಡೋಣ. ಫಸ್ಟು ಇತ್ತಾಗೆ ವಾಕಿಂಗ್ ಮಾಡ್ತೀನಿ ಸ್ಲೋಲಿ, ಅದ್ ತಗೋ, ಓಕೆನಾ. ಸಂಜೆ ತಂಪಲ್ಲಿ ಕೈ ಬೀಸಿ ಹಾಡಿ ಹಾಕು. ಚೆನ್ನಾಗಿದೆ ಈ ಲೊಕೇಶನ್ ಅಲ್ಲಿ ಡಾನ್ಸ್ ಮಾಡಕ್ಕೆ ಚಂದ. ಇನ್ನು
ನೈಟ್ ವ್ಯೂ ಎಲ್ಲ ಸಖತ್ತಾಗಿ ಕಾಣುತ್ತೆ. ಆ ನೈಟ್ ವ್ಯೂ ಶೂಟ್ ಮಾಡಕ್ಕಂತ ವೆಯ್ಟ್ ಮಾಡ್ತಿದೀವಿ. ಇವಾಗ ಸೂರ್ಯ ಅಸ್ತ ಆಗ್ತಾವನೆ ನೋಡಿ, ಇಲ್ಲಿ ಲೈಟ್ ಎಲ್ಲ ಕಡಿಮೆ ಆಗ್ತಿದೆ ಇವಾಗ. ಸೊ ಸೂರ್ಯಾಸ್ತ ಆದ್ಮೇಲೆ ವಿಜುವಲ್ಸ್ ಇನ್ನು ಚೆನ್ನಾಗಿ ಕಾಣುತ್ತೆ, ನೈಟ್ ವ್ಯೂಸ್ ಇಲ್ಲಿ ಬೀಚ್ ಹತ್ರ. ಸೊ ಇವಾಗ ಇಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ಅಲ್ಲಿ ನಡ್ಕೊಂಡ್ ಬರ್ತೀನಿ, ಆ ತರದೊಂದು ವಿಡಿಯೋ ತೆಗಿ. ಮತ್ತೆ ನಾನು ಅಲ್ಲಿ ಹೋಗ್ತೀನಿ, ನೀನ್ ಇಲ್ಲಿ ಬಾ, ಓಕೆನಾ? ಕಾಲ್ದು ವಾಟರ್ ಡ್ರಾಪ್ಲೆಟ್ಸ್ ತೆಗಿ, ಮತ್ತೆ ಕನ್ನಡಕದ್ದು ಹಿಂಗ್ ಇಟ್ಕೊಳ್ತೀನಿ ಕೆಳಗಡೆ. ಸೊ ಅದೊಂದು ಆಂಗಲ್ ಬೇಕು. ಈ ಮೂಮೆಂಟ್ ಮಾಡ್ತೀನಿ, ಈ ಮೂಮೆಂಟ್ ಮತ್ತೆ ಹಿಂಗ್ ವಾಪಸ್ ತಗೊಳ್ತೀನಿ. ಅದಾದ್ಮೇಲೆ ಇದೊಂದು ಟ್ರೈ ಮಾಡ್ತೀನಿ, ಓಕೆನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾ ಬರ್ತೀನಿ ತಡಿ, ಮಾಡ್ತಿರೋ ಹಂಗೆ ಅದೇ ಆಂಗಲ್ ಇಲ್ಲ. ಹಾ ಹಿಂಗ್ ಬರ್ತೀನಿ ನೋಡಿ, ಮಾಡ್ತಿರೋ. ಹಾ ಕ್ಯಾಮ್ರಾ ಹತ್ರ ಇಡ್ಕೋ. ಹಾ ನಮ್ಮ ಪರ್ಮು ಫುಲ್ ಡಾನ್ಸ್ ಮಾಡಿ 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 ಫುಲ್ ಟೈರ್ಡ್ ಆಗಿದ್ದಾನೆ. ಇಲ್ಲಿ ನೋಡಿ Shoe ಹಾಕೊಳ್ತಿದೀನಿ, ಫುಲ್ ಸುಸ್ತಾಗ್ಬಿಟ್ಟವನೆ. ಹಂಗೆ ನೀರ್ ಇಳಿತಾ ಇದ್ ನೋಡಿ ಇಲ್ಲಿ ಮುಖದಲ್ಲಿ. ಒಳ್ಳೆ ಡ್ಯಾನ್ಸರ್, ಒಳ್ಳೆ ಕಲಿತಾವನೆ. ಇನ್ಮೇಲೆ ಏನೋ ಆಗ್ತಾನೆ. ವಿಡಿಯೋ ಆಗ್ತಾನೆ ನೋಡಿ. ಹಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಇಷ್ಟೇ. ಇಷ್ಟು ತನಕ ಡಾನ್ಸ್ ಹಗ್ಲು ವ್ಯೂನ ಶೂಟ್ ಮಾಡ್ಕೊಂಡಿದೀವಿ. ಈಗ ನಮ್ಗೆ ಅಲ್ಲೊಂದು ನೈಟ್ ವಿಷನ್ ವ್ಯೂ ಬೇಕು. ಇಲ್ಲಿ ಮ್ಯಾಜಿಕ್ ಮಾಲ್ ಇದೆಯಲ್ಲ, ಇದ್ರದ್ದು ನೈಟ್ ವಿಷನ್ ಸಖತ್ತಾಗಿ ಬರುತ್ತೆ. ಎಲ್ಲಿ? ಸೊ ಅಲ್ಲಿ ನೋಡಲ್ಲಿ, ಅಲ್ಲಿ ಕಾಣಿಸ್ತಿಲ್ಲ ನೋಡಲ್ಲಿ. ಅದು ಓಕೆ ಸಖತ್ತಾಗಿ ಬರುತ್ತೆ. ಅಲ್ಲಿ ಅಲ್ಲೊಂದ್ 2-3 ಕ್ಲಿಪ್ ತಗೋಬಿಟ್ರೆ ತಗೊಳ್ಳೋಣ. ಮಸ್ತ್ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ಗಿಚ್ಚಿ ಗಿಲಿಗಿಲಿ ಇರ್ತೈತೆ ನೋಡ್ರಿ. ಮತ್ತೆ ಗಿಚ್ಚಿ ಕಳಿಸ್ತೀವಿ ಇವತ್ತು ನಿಮ್ಗೆ. ಕಳಿಸ್ತೀವಿ, ನೋಡ್ಬಿಡ್ರಿ. ಮಾತಾಡ್ಬೇಕಾದ್ರೆ ಯಾವತ್ತು ಕ್ಯಾಮ್ರಾ ನೋಡ್ಬೇಕು, ನಿನ್ನ ನೋಡ್ಕೋಬೇಡ. ಓಕೆ. ಮಾತಾಡ್ಬೇಕಾದ್ರೆ ಯಾವತ್ತು ಕ್ಯಾಮ್ರಾನೇ ನೋಡ್ಬೇಕು. ಹಂಗಾದ್ರೆ ಮಾತ್ರ ನೀನ್ ಪೀಪಲ್ ಇಂಟ್ರಾಕ್ಷನ್ ಜೊತೆ ನಿಂಗೆ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಾ? ಓಕೆ ಬಾ ಎದ್ದೋಗನೀಗ. ಈ ಡಾನ್ಸು ಆಕ್ಚುಲಿ ನಾನು ಮತ್ತೆ ನಮ್ ವಿನಿ ಲಾಸ್ಟ್ RCB ದೊಂದು ಡಾನ್ಸ್ ವಿಡಿಯೋ ಶೂಟ್ ಮಾಡಿದ್ದು. ಸೊ ಅದ್ರದ್ದು ಸಿನಿಮ್ಯಾಟಿಕ್ ತುಂಬಾ ಚೆನ್ನಾಗಿ ಬಂದೈತೆ. ನಮ್ಮ ವಿನಿಗೆ ಸ್ವಲ್ಪ ಸಿನಿಮ್ಯಾಟಿಕ್ ಸ್ಕಿಲ್ಸ್ ಇದೆ. ಸೊ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ನನ್ನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಸೊ ನಿಮ್ಮ ಹತ್ರ ಆದ್ರೆ ಅಷ್ಟೇ, ಯಾರಾದರೂ ಅಷ್ಟೇ, ನಿಮ್ಮಲ್ಲಿರೋ ವಿಷಯಗಳನ್ನ ವೇಸ್ಟ್ ಆಗಿ ಬಿಡಬೇಡಿ. ವಯಸ್ಸು ಮ್ಯಾಟ್ರಿ ಅಲ್ಲ, ಆಯ್ತಾ? ಇವಾಗಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಿಮಗೆ ವಯಸ್ಸು ಎಷ್ಟಾಗಿದೆ ಅಂತ ಮ್ಯಾಟ್ರ್ ಅಲ್ಲ. ಜಸ್ಟ್ ನಿಮ್ಮಲ್ಲಿರೋ ವಿಷಯಗಳನ್ನ ದೊಡ್ಡ ವೇದಿಕೆ ಮುಂದೆ ತಂದಿಡೋಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಇವಾಗ ಮುಂಚೆ ಎಲ್ಲ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕಡಿಮೆ ಇದ್ದು. ಅಂದರೆ ಸೋಷಿಯಲ್ ಮೀಡಿಯಾಕ್ಕೆ ತುಂಬ ಪ್ರಚಲಿತಕ್ಕೆ ಬರೋಕ್ಕೂ ಮುಂಚೆ ಏನು TV ಮಾಧ್ಯಮಗಳಲ್ಲೇ ಜಾಸ್ತಿ ಡಾನ್ಸ್ಗಳದು ಅಥವಾ ಬೇರೆ ಯಾವುದೋ ರಿಯಾಲಿಟಿ ಶೋಗಳು ಈ ಥರ TV ಮಾಧ್ಯಮಗಳ ಮೇಲೆ ಡಿಪೆಂಡ್ ಆಗಿದ್ರು. ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಯಾವಾಗ ಹೈಕ್ ಆಯಿತು, ಯಾವಾಗ ಪಾಪ್ಯುಲಾರಿಟಿ ತಗೊಂತು, ಪ್ರತಿ ಒಂದು ಹಳ್ಳಿಲಿರೋ ಹುಡುಗಾನು ಅವನಲ್ಲಿರೋ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಒಂದು ದೊಡ್ಡ ವೇದಿಕೆ ಇದು. ಸೊ ಅದಕ್ಕೆ ನಿಮ್ಮಲ್ಲಿರೋ ವಿಷಯಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಬರಲ್ಲ ಸ್ಟಾರ್ಟಿಂಗಲ್ಲಿ, ಮಾಡ್ತಾ ಮಾಡ್ತಾ ಅದೇ ಬರುತ್ತೆ ಎಲ್ಲ. ಸೊ ಮಾಡ್ತಾ ಮಾಡ್ತಾ ಕಲಿಬೇಕು. ಕಲಿತ್ರೆ ಒಂದು ವಿಷಯನ ಎಕ್ಸಾಂಪಲ್ ಹೇಳ್ತೀನಿ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತುಂಬ ಫೇಮಸ್ ಆಗಬೇಕು, ದುಡ್ಡು ದುಡಿಬೇಕು, ಅವ್ರು ಅಷ್ಟು ದುಡಿತಾರೆ, ಇವ್ರು ಇಷ್ಟು ದುಡಿತಾರೆ, ಅದೆಲ್ಲ ಮ್ಯಾಟ್ರ್ ಆ್ಯಕ್ಚುಲಿ. ಸೊ ಆ ಥರಕ್ಕಂತ ನೀವು ಬರಬೇಡಿ. ಜಸ್ಟ್ ನಿಮ್ಮದು ಸ್ಕಿಲ್ ಡೆವಲಪ್ ಮಾಡಿ. ಸೊ ಇದರಿಂದ ಏನು ಬೆನಿಫಿಟ್ ಅಂದರೆ ನೋಡಿ, ನೀವು ತಾಲೂಕು ಲೆವೆಲಲ್ಲಿ ಫೇಮಸ್ ಆಯಿತು ಅಂದರೆ ಇವ್ನು ಯಾವ ಊರೋನು ಅಂತ ಕ್ವಶನ್ ಮಾಡ್ತಾರೆ. ನಿಮ್ಮ ಊರ ಹೆಸರು ಹೈಲೈಟ್ ಆಗುತ್ತಾ? ಅದೇ ನೀವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪರಿಚಯ ಆಯಿತು ಅಂದರೆ ನಿಮ್ದು ಯಾವ ತಾಲೂಕು ಅಂತ ಬರುತ್ತೆ, ನಿಮ್ಮ ತಾಲೂಕು ಫೇಮಸ್ ಆಗುತ್ತಾ, ರೆಕಗ್ನೈಸ್ ಆಗುತ್ತಾ? ಅದಾದಮೇಲೆ ನೀವೇನಾದರೂ ಸ್ಟೇಟ್ ಲೆವೆಲ್ ಪರಿಚಯ ಆದರೆ ನಿಮ್ಮದು ಯಾವುದು ಜಿಲ್ಲೆ ಅಂತಾರೆ, ಆಗ ನಿಮ್ಮ ಜಿಲ್ಲೆ ರೆಕಗ್ನೈಸ್ ಆಗುತ್ತಾ? ಅದಾದಮೇಲೆ ನೀನು ಇಂಡಿಯನ್ ಲೆವೆಲಲ್ಲಿ ಪಾಪ್ಯುಲರ್ ಆಯಿತು ಅಂದರೆ ನೀವು ಯಾವ ರಾಜ್ಯದಿರೋ ಅಂತಾರೆ, ನಿಮ್ಮ ರಾಜ್ಯ ಹೆಸರಿಂದ ನಿಮ್ಮಿಂದ ಒಂದು ಹೆಸರು ಹೈಲೈಟ್ ಆಗುತ್ತಾ? ಅದಾದ್ಮೇಲೆ ಇಂಟರ್ನ್ಯಾಷನಲ್ ಏನಾದರೂ ನೀವು ಹೆಸರು ಮಾಡಿದ್ರೆ ಅಂದ್ಕೊಳ್ಳಿ, ಯಾವ ದೇಶದನೋ ಅಂತಾರೆ, ಆಗ ನಿಮ್ಮಿಂದ ನಿಮ್ಮ ದೇಶ ರೆಕಗ್ನೈಸ್ ಆಗುತ್ತಾ? ಈ ಥರ ಅಂದರೆ ಒಳ್ಳೆ ವೇನಲ್ಲಿ ನಿಮ್ಮ ಊರು ಮತ್ತು ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆಗಳನ್ನ ಪ್ರಪಂಚಕ್ಕೆ ರೆಪ್ರೆಸೆಂಟ್ ಮಾಡಬೇಕಂದ್ರೆ ನಿಮ್ಮಲ್ಲಿರೋ ಸ್ಕಿಲ್ ಮೂಲಕನೇ ಸಾಧ್ಯ. ಸೊ ಅದನ್ನು ಬಳಸ್ಕೊಳ್ಳಿ. ಸೊ ನಾನು ವಿನಿ ಅದೇ ಪ್ರಯತ್ನದಲ್ಲಿದ್ದೀವಿ. ಪ್ರಯತ್ನ ಮಾಡಿ, ಸೋಲ್ತೀವೋ ಗೆಲ್ತೀವೋ ಪ್ರಯತ್ನ ಮಾಡಿ ಅಷ್ಟೇ. ನೋಡಿ ಈ ಲೊಕೇಶನ್ ಐತಲ್ಲ, ನೋಡಿ ಈ ಲೊಕೇಶನಲ್ಲಿ ಒಂದು ಬೇಕು. ಮತ್ತೆ ಅಂಗಡಿ ಇದೆಯಲ್ಲ, ಅಂಗಡಿ ಫ್ರಂಟ್ ಲೊಕೇಶನಲ್ಲಿ ಒಂದು ತಗೊಳ್ಳೋಣ. ಸ್ವಲ್ಪ ಕತ್ಲೆ ಆಗಲಿ, ಸ್ವಲ್ಪ ನೈಟ್ ಇನ್ನೂ ಸನ್ಲೈಟ್ ಆಯ್ತಲ್ಲ, ಅಷ್ಟೊಂದಂಗೆ ಇವಾಗ ನಾವೇನು ಮಾಡ್ತೀವಿ ಗೊತ್ತಾ, ಐಸ್ ಕ್ರೀಮ್ ತಿನ್ನೋಣ. ಕೋನ್ ಐಸ್ ಕ್ರೀಮಾ? ನಿಂಗೆ ಯಾವ ಫ್ಲೇವರ್ ಬೇಕು? ವೆನಿಲಾ. ವೆನಿಲಾ ಹೇ, ಒನ್ ಮಿಕ್ಸ್ ಒನ್ ವೆನಿಲಾ. ಈ ಭಾಳ ಬಿಸಿಗೆ ಐಸ್ ಕ್ರೀಮ್ ತಿಂದ ಅಂದ್ರಂಗ ನವರಂಧ್ರಗಳೆಲ್ಲ ತಣ್ಣಗಾಗ್ಬಿಡ್ತಾವ ನೋಡ್ರಿ. ಮತ್ತೆ ಇಟ್ಕೋ, ಇದು ವಿನಿಗಿದು. ಸೊ ಆ್ಯಕ್ಚುಲಿ ನಾನು ಶುಗರ್ ಕಟ್ ಮಾಡಿದ್ದೀನಿ. ಇವಾಗ ನಾನು ಜಾಸ್ತಿ ಶುಗರ್ ತಿಂತಿಲ್ಲ, ಭಾಳ ಕಡಿಮೆ ಶುಗರ್ ತಿನ್ನಕತ್ತೀನಿ. ಆದರೂ ಇವಾಗ ಸ್ವಲ್ಪ ಸುಸ್ತಾಯ್ತಲ್ಲ, ಅದಕ್ಕೆ ಮಾಡ್ತೀನಿ.
ಭಯ್ಯ ಕ್ಯಾನೆಟ್ ಹಾಂ ಇವಾಗ ಕ್ಯಾನೆಟಲ್ಲಿ ಪೇ ಮಾಡೋಣ. ಇಲ್ಲಿ ಅದು ನೀರು ಆರ್ತಿರುತ್ತಲ್ಲ ಸರ್ರ ಅಂತ ಅಲ್ಲೂ ಅಲ್ಲಿ ಹೋಗ್ಬೇಕು. ಕೂರೋಣ ನೋಡಿ. ಬೇಡ ಇಲ್ಲೇ ಕೂರುಂಬ. ಅಲ್ಲಿ ಹೋದ್ರೆ ಭಾರಿ ತ್ರಾಸ ಆಗ್ತೈತಿ. ತುಂಬ ಈಚೆ ಚೆನ್ನಾಗಿ ಈ ಸಮ್ಮರ್ ಸೀಸನಲ್ಲಿ ಈ ಥರ ಇಲ್ಲೇ ಗಾಳಿ ಬಾರೋದು ಇಟ್ಟಿರ್ತಾರೆ, ಇಲ್ಲಿ ಕೂತ್ಕೊಂಡ್ರೆ ಫೈನಲ್ ಆಗಿ. ಸೊ ಇವತ್ತಿನ ಡಾನ್ಸ್ ವಿಡಿಯೋ ಮುಗ್ದೋಗಿದೆ. ಸೊ ಹತ್ತತ್ರ ನಾವು 5:30ಗೆ ಸ್ಟಾರ್ಟ್ ಮಾಡಿದ್ವಿ ಶೂಟ್ ಮಾಡೋಕ್ಕೆ. ಸೊ ಇವಾಗ ಟೈಮ್ ಎಷ್ಟು ಗಂಟೆ? 7:30ನಾ? 7:30 ಹತ್ತತ್ರ ಒಂದು 2 hours ಶೂಟ್ ಮಾಡಿದ್ದೀವಿ. ಶೂಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ಎಡಿಟ್ ಮಾಡಿ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಬಿಡ್ತೀನಿ, ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನನ್ನ ಪರಂ ಪಾಸಿಟಿವ್ ಆತ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ.